ಗುಂಡಿ ಮುಚ್ಚಿದ್ದೀರಾ ಸರ್ ಇದುವರೆಗೆ? 4 ವರ್ಷ ಬಿಜೆಪಿಯವರು ಎಷ್ಟು ಮುಚ್ಚಿದ್ರು ಅಂತ. ಅಲ್ಲೇ 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 130 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ ಬಿಬಿಎಂಪಿ ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದ್ರೆ? ಸ್ಟಾರ್ಟ್ ಮಾಡಿದ್ದೀವಿ. ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಅಂತ ಹೇಳ್ತಾರೆ. ಒಂದು ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಈ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ, ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡಿ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕೆ ಅಲ್ಲೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಒಂದು ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್, ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಈಗ ವಿಜೇಂದ್ರನ MLA ಆಗಿದ್ದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ನನ್ನ ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ಕ್ವಶನ್ ಹಂಗಲ್ಲಣ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ನೋಡಿ, ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಅವ್ರ ತರ ಗುಂಡಿ ಮುಚ್ಚೋದಲ್ಲ. ಯಾರು ಈಗ ನೋಡಿ ಸರ್, ನನಗೆ ಗೊತ್ತಿರೋ ಪ್ರಕಾರ ನೀವು BJP ಸೇರ್ಕೊಳ್ಳಿ ಸರ್, ಒಳ್ಳೆ ಫ್ಯೂಚರ್ ಇದೆ. ಅಲ್ಲಲ್ಲ ಇಲ್ಲ ನನಗೆ ಆರ್ ಅಶೋಕಣ್ಣಗಿಂತ ಇವರೇ ಬೆಟರ್ ಅನ್ನಿಸ್ತಾ ಇದ್ದಾರೆ ಸರ್. ಇಲ್ಲ, ನಾನು ಹೇಳೋದೇನು ಗೊತ್ತಾ, ಅಲ್ಲಲ್ಲ, ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಅಲ್ಲ, ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ. ಥ್ಯಾಂಕ್ ಯು ಸರ್, ನನಗೆ ಫ್ಯೂಚರ್ ಇದೆ ಅಂತ ಒಪ್ಕೊಂಡಿದ್ದಕ್ಕೆ.